ಬಹಳ ಪ್ರಮುಖವಾಗಿ ಈ ಒಂದು ಸ್ಟುಡಿಯೋ ಪ್ರತಿನಿತ್ಯದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಹೋಗ್ತಾರೆ. ಸುಮಾರು 30 ರಿಂದ 35 ಎಕರೆ ಪ್ರದೇಶದಲ್ಲಿದೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಕೆಲವೊಂದಿಷ್ಟು ಇಲ್ಲಿ ಅಡ್ವೆಂಚರ್ಸ್ ಗೇಮು, ಸ್ವಿಮ್ಮಿಂಗ್ ಪೂಲ್ ಇದೆ. ಮತ್ತೊಂದು ಭಾಗದಲ್ಲಿ ರಿಯಾಲಿಟಿ ಶೋ ಬಿಗ್ ಬಾಸ್ ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನ ಪಾಲನೆ ಮಾಡಲೇ ಬೇಕಾಗುತ್ತೆ. ಒಂದ್ ಕಡೆ ಈ ಒಂದು ಜಾಲಿವುಡ್ ನ ಅಡ್ವೆಂಚರ್ಸ್ ಏನಿದೆ ಅವರು ಕೆಲವೊಂದಿಷ್ಟು ಸಂಬಂಧಪಟ್ಟಂತ ಇಲಾಖೆಗಳು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೊಟ್ಟಿರ್ತಾರೆ ಅದನ್ನ ಪಾಲನೆ ಮಾಡಬೇಕು. ಜೊತೆ ರಿಯಾಲಿಟಿ ಶೋ ಏನ್ ನಡೀತದೆ ಅವರು ಕೂಡ ಸಂಬಂಧಪಟ್ಟಂತ ಇಲಾಖೆಗಳಿಂದ ಏನೆಲ್ಲ ಮಾರ್ಗಸೂಚಿಗಳಿರ್ತವೆ ಅದನ್ನ ಪಾಲನೆ ಮಾಡಬೇಕು. ಆದ್ರೆ ಈ ಒಂದು ಜಾಲಿವುಡ್ ಅಡ್ವೆಂಚರ್ಸ್ ಸ್ಟುಡಿಯೋ ಅಂಡ್ ಅಡ್ವೆಂಚರ್ಸ್ ಏನಿದೆ ಅವರು ಪ್ರಮುಖವಾಗಿ ಪರಿಸರ ಇಲಾಖೆಗೆ ಸಂಬಂಧಪಟ್ಟಂತೆ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕವನ್ನ ಸರಿಯಾಗಿ ನಿರ್ಮಿಸಿಲ್ಲ. ಇಷ್ಟು ನಿಯಮಗಳನ್ನ ಗಾಳಿಗೆ ತೂರಿಯಾರೆ ಅಂತೇಳಿ ಕಳೆದ ಕೆಲವು ದಿನಗಳ ಹಿಂದೆನೆ ಇಲ್ಲಿ ಬಂದು ನೋಟಿಸ್ ಅನ್ನ ನೀಡಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಅವು ಯಾವುದನ್ನು ಕೂಡ ಪಾಲನೆ ಮಾಡಂತ ಹಿನ್ನೆಲೆಯಲ್ಲಿ ನೆನೆ ರಾಮನಗರದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿ ವಾಸುದೇವ್, ಹಿರಿಯ ಪರಿಸರ ಅಧಿಕಾರಿ ವಾಸುದೇವ್ ಅವರು ಏಕಾಏಕಿ ಬಂದು ಇವರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ನಿಮ್ಮ ಸ್ಟುಡಿಯೋವನ್ನ ಬೀಗ ಮುದ್ರೆ ಹಾಕ್ತೀವಿ ಅಂತ, ಜೊತೆಗೆ ಜಿಲ್ಲಾಡಳಿತಕ್ಕೂ ಕೂಡ ಅವರು ವರದಿಯನ್ನ ಸಲ್ಲಿಕೆ ಮಾಡಿ ಕೂಡಲೇ ಇದನ್ನ ಬೀಗ ಮುದ್ರೆ ಹಾಕಬೇಕು ಅಂತದನ್ನು ಕೂಡ ಸೂಚನೆ ಅಂದ್ರೆ ಮನವಿಯನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ನಿಮ್ಮನ್ನ ತಡೆದಿರುವವರು ಯಾರು? ಇದಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಚರ್ಚೆಯನ್ನ ಸಭೆಯನ್ನ ಮಾಡಿದ ನಂತರದಲ್ಲಿ ಈ ಒಂದು ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಅವರಿಗೂ ಕೂಡ ನೋಟಿಸ್ ನೀಡೋದಕ್ಕೆ ಮುಂದಾಗಿದ್ರು. ಅವರೇ ಉದ್ಘಾಟನವನ್ನು ಕೂಡ ತೋರಿಸಿದ್ರು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಈ ನಿಟ್ಟಿನಲ್ಲಿ ಸ್ವತಃ ಈ ಒಂದು ಸ್ಟುಡಿಯೋದಕ್ಕೆ ರಾಮನಗರ ತಹಸೀಲ್ದಾರ್ ತೇಜಸ್ವಿನಿ ಅವರು ಕೂಡ ಬಂದು ಆ ಸಂಬಂಧಪಟ್ಟಂತ ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ಕೂಡ ತರಾಟೆಗೆ ತೆಗೆದುಕೊಂಡ್ರು. ನಮ್ಮ ಸಿಬ್ಬಂದಿಗಳು, ನಮ್ಮ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ನೀವು ನೋಟಿಸ್ ಅನ್ನ ಪಡಿಬೇಕು, ಯಾಕಾಗಿ ನೋಟಿಸ್ ಪಡಿತಾ ಇಲ್ಲ, ಹೀಗಾದ್ರೆ ನಾವು ಈಗ ತಕ್ಷಣವೇ ನಾವು ಸೀಸ್ ಅನ್ನ ಮಾಡ್ತೇವೆ, ಕೋರ್ಟಿಗೆ ಹೋದ್ರೆ ನಿಮ್ಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತವೆ ಅಂತ ಆ ನಂತರದಲ್ಲಿ ಅವರ ಹಿರಿಯ ಮ್ಯಾನೇಜ್ಮೆಂಟ್ ಅಧಿಕಾರಿಗಳ ಜೊತೆ ಮಾತಾಡೋದ ನಂತರದಲ್ಲಿ ಬಂದಂಗ ಆಗ್ತಾ ಇದೆ, ಬಿಟ್ಬಿಡ್ರಪ್ಪ ಸಹಿ ಮಾಡಿ ನೋಟಿಸ್ ಅನ್ನ ಪಡ್ಕೊಂಡ್ರು. ನೋಟಿಸ್ ಅನ್ನ ಪಡೆದ ಕೆಲವೇ ನಿಮಿಷಗಳಲ್ಲಿ ಹೊರಭಾಗಕ್ಕೆ ಬಂದು ಈಗ ಸೀಸ್ ಅನ್ನ ಮಾಡಿರುವಂತದ್ದು ದೃಶ್ಯದಲ್ಲಿ ಕೂಡ ನೋಡಬಹುದು. ಏಕಾಕಿ ಬಂದು ಈಗ ಸೀಸ್ ಮಾಡ್ಯಾರ. ಪ್ರಮುಖವಾಗಿ ಜಾಲಿವುಡ್ ಸ್ಟುಡಿಯೋಸ್ ಅಂಡ್ ಅಡ್ವೆಂಚರ್ಸ್ ಏನಿದೆ 4 ಗೇಟ್ಗಳಿದಾವೆ. ಈ ಗೇಟ್ ಮುಂಭಾಗ ಪ್ರಮುಖ ಗೇಟ್ಗೆ ಈಗಾಗಲೇ ಬೀಗ ಮುದ್ರೆ ಹಾಕಿದ್ರೆ, ಇನ್ನು ಬೇರೆ ಗೇಟ್ಗಳು ಕೂಡ ಬೀಗ ಮುದ್ರೆ ಹಾಕೋದಕ್ಕೂ ಕೂಡ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮುಂದಾಗಿದೆ. ಆದರೆ ಪ್ರಮುಖವಾಗಿ ಇಲ್ಲಿ ಒಳಭಾಗದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಪಬ್ಲಿಕ್ಸ್ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಬಂದಿರುವಂತ, ಜೊತೆಗೆ ಅದು ಬೇರೆ ಇದು ಬೇರೆ ಎಲ್ಲ ಸಪರೇಟ್ ಬರೀ ನಾಟಕ ಅಷ್ಟೇ. ಬಾಲಿವುಡ್ ನ ಮ್ಯಾನೇಜ್ಮೆಂಟ್ ನ ಸಿಬ್ಬಂದಿಗಳಿದ್ದಾರೆ, ಜೊತೆಗೆ ರಿಯಾಲಿಟಿ ಶೋ ಅಲ್ಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ವರ್ಕ್ ಮಾಡ್ತಿದ್ದಾರೆ. ಅಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಇಲ್ಲಿಂದ ಹೊರಗೆ ಹೋಗೋದಕ್ಕೆ ಸುಮಾರು 1 ರಿಂದ 1.5 ಗಂಟೆಗಳ ಕಾಲಾವಕಾಶವನ್ನು ಕೂಡ ನೀಡಿರುವಂತದ್ದು. ಏಕಾಏಕಿ ಅವ್ರನ್ನ ಹೊರ ಕಳಿಸಿದ್ರೆ ಸಾಕಷ್ಟು ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇನ್ನ ಕೆಲವು ಗಂಟೆ ಅವನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಕಾಲ ನಿಮಗೆ ಸಮಯಾವಕಾಶವನ್ನ ಕೊಡ್ತೀವಿ. ಇಲ್ಲಿರುವಂತ ಎಲ್ಲರನ್ನು ಕೂಡ ನೀವು ಹೊರಕ್ಕೆ ಕಳಿಸಬೇಕು. ಆ ನಂತರದಲ್ಲಿ ಇನ್ನು 1 ಗೇಟ್ ಅಂದ್ರೆ ಅವರೆಲ್ಲರನ್ನು ಕೂಡ ಹೊರ ಕಳಿಸೋದಕ್ಕೆ 1 ಗೇಟ್ ಅನ್ನ ಬಿಟ್ಟಿರ್ತೀವಿ. 7:30 ನಂತರದಲ್ಲಿ ಅದನ್ನು ಕೂಡ ಸೀಸ್ ಮಾಡ್ತೀವಿ. ಹಾಗಾಗಿ ಒಳಭಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕಳಿಸ್ಬೇಕು ಅಂತ ಪ್ರಮುಖವಾಗಿ ಬಿಗ್ ಬಾಸ್ಗೂ ಕೂಡ ಈಗ ಅವಾಗ ಅಧಿಕಾರಿಗಳು ತಿಳಿಸಿರುವಂತದ್ದು. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಈ ರೀತಿ ಎಲ್ಲ ಇಲ್ಲಿ ಸಮಸ್ಯೆಗಳಾಗಿದ್ದಾವೆ. ಹೀಗಾಗಿ ನಾವು ಬೀಗ ಮುದ್ರೆ ಹಾಕ್ತಾ ಇದೀವಿ. ನಿಮ್ಮಲ್ಲಿರುವಂತಹ ಸಿಬ್ಬಂದಿಗಳೆಲ್ಲರನ್ನು ಕೂಡ ಹೊರ ಕಳಿಸಬೇಕು ಅಂತಾನೆ ಸೂಚನೆ ಕೊಟ್ಟಿರು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.